ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಷಾಢ ಮಾಸದ ಮೊದಲನೆಯ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ನಾವು ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಡಿ ಮಾಸ ಅಂತೇಳಿ ಸಹ ಈ ಒಂದು ಆಷಾಢ ಮಾಸದ ಶುಕ್ರವಾರಕ್ಕೆ ಕರೀತಾರೆ. ಈ ಒಂದು ಶುಕ್ರವಾರ ದಿವಸ ನಾವು ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು, ಪ್ರತಿಯೊಬ್ಬರಿಗೂ ಹಣ ಅನ್ನೋವಂಥದ್ದು ಬೇಕೇ ಬೇಕು. ಹಣದಲ್ಲಿ ನಮಗೆ ಬೇಗ ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ಈ ಒಂದು ಆಷಾಢ ಮಾಸದಲ್ಲಿ ತುಂಬ ಅಂದರೆ ತುಂಬಾ ಶ್ರೇಷ್ಠವಾಗಿರುವಂಥ ಮಾಸ ಅಂತಲೇ ಹೇಳಬಹುದು ದೇವತಾ ಆರಾಧನೆ ಮಾಡೋದಕ್ಕೆ. ನೋಡಿ, ಇವಾಗ ನಾನು ಸರಳವಾಗಿ ತಿಳಿಸ್ಕೊಡ್ತೀನಿ. ಶುಕ್ರವಾರ ದಿವಸ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತ ನಮಗೆ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ನಮಗೆ 5:30ರಿಂದ ಸ್ಟಾರ್ಟ್ ಆಗುತ್ತೆ. 5:30ರಿಂದ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬ ಅಂದರೆ ತುಂಬ ಶ್ರೇಷ್ಠ ಮತ್ತು ಅತಿ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತಲೇ ಹೇಳಬಹುದು. ನೀವು ಅವತ್ತಿನ ದಿವಸ ಮನೆಯನ್ನೆಲ್ಲ ನೀವು ಒಂದು ಸ್ವಲ್ಪ ಗಂಜಲ, ಉಪ್ಪು, ಅರಿಶಿಣವನ್ನು ಹಾಕಿ ಮನೆ ಒರೆಸೋದಾಗಿರ್ಬೋದು ಎಲ್ಲ ಕ್ಲೀನಿಂಗನ್ನು ಮಾಡ್ಕೊಳ್ಬೇಕು. ತದನಂತರದಲ್ಲಿ ಮೊದಲಿಗೆ ತುಳಸಿ ಕಟ್ಟೆಗೆ ಪೂಜೆಯನ್ನು ಮಾಡ್ಕೊಳ್ಬೇಕು. ನಂತರದಲ್ಲಿ ಹೊಸಲಿಗೆ, ನಿಮ್ಮ ವಾಸ್ಕಲ್ಲಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟು ನೀವು ಕಳಶ ಸ್ಥಾಪನೆಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೆ ದೇವರ ಮನೆಯಲ್ಲಿ ನೀವು ಪ್ರತಿನಿತ್ಯ ಕಳಶವನ್ನು ಬಳಸ್ತಾ ಇದ್ದರೆ ಅದನ್ನೇ ನೀವು ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ಸಹ ನಡೆಯುತ್ತೆ. ಇಲ್ಲ ನಾವು ಪ್ರತ್ಯೇಕವಾಗಿ ಆಷಾಢ ಮಾಸದಲ್ಲಿ ನಾವು ಪ್ರತ್ಯೇಕವಾಗಿ ವ್ರತವನ್ನು ಹಿಡಿದ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತಂದರೆ ನೀವು ಅದಕ್ಕೆ ಮೊದಲಿಗೆ ನೀವು ಅಲ್ಲಿ ನೀವೇನು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಸ್ವಲ್ಪ ಗಂಜಲ, ಅರಿಶಿಣದಿಂದ ಪ್ರೋಕ್ಷಣೆಯನ್ನು ಮಾಡಿ ನೀವು ಎಲ್ಲಿ ಕಳಶವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಸ್ಥಳವನ್ನು ಮಾಡ್ಕೊಂಡಿರ್ತೀರಲ್ವ, ಆ ಒಂದು ಜಾಗಕ್ಕೆ ಕೆಳಗಡೆ ಹಸ್ತದಳ ಪದ್ಮವನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ, ಸ್ವಲ್ಪ ಹೂವನ್ನು ತೋರಿಸ್ಬಿಟ್ಟು ಅದರ ಮೇಲೆ ಒಂದು ತಟ್ಟೆಯನ್ನು ಇಡಬೇಕು. ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲೂ ಸಹ ನೀವು ಒಂದು ಸ್ವಸ್ತಿಕ್ ಆಗಿರ್ಬೋದು, ಅಷ್ಟದಳ ಪದ್ಮ ಆಗಿರ್ಬೋದು, ಲಕ್ಷ್ಮಿ ಹೃದಯ ಕಮಲದ ರಂಗೋಲಿ ಆಗಿರ್ಬೋದು, ಏನನ್ನಾದರೂ ನೀವು ಹಾಕಿಬಿಟ್ಟು ಅದಕ್ಕೂ ಅರಿಶಿಣ ಕುಂಕುಮವನ್ನು ಇಟ್ಟು ಅದಕ್ಕೂ ಕೂಡ ನೀವು ನಮಸ್ಕಾರವನ್ನು ಮಾಡ್ಕೊಂಡು ತದನಂತರದಲ್ಲಿ ನೀವೇನು ಕಳಶಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರಲ್ವ ಆ ಒಂದು ಚೆಂಬನ್ನು ನೀವು ಅದರ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಅದರ ಚೆಂಬಿನ ಒಳಗಡೆಗೆ ಒಂದು ಕಾಯಿನ್, ಬೆಳ್ಳಿ ಕಾಯಿನ್ ಆಗಿರಬಹುದು, ಮತ್ತು ಸ್ವಲ್ಪ ಅಕ್ಷತೆ, ಹೂವು, ಅರಿಶಿಣ ಕುಂಕುಮ, ಸ್ವಲ್ಪ ಹೂವನ್ನು ಹಾಕಿ ಅದಕ್ಕೆ ಒಂದು ಬೆಳ್ಳಿ ಕಾಯಿನು, ಒಂದು ನಿಮ್ಮದು ಚಿಕ್ಕದಾಗಿ ನಿಮ್ಮ ಹತ್ರಕ್ಕೆ ಮೂಗುತಿ ಇದ್ದರೆ ಮೂಗುತಿಯನ್ನು ಸಹ ಹಾಕಿ. ಇದನ್ನು ಹಾಕೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಮನೆಗೆ ಬೆಳ್ಳಿ ಮತ್ತು ಬಂಗಾರ ಅಧಿಕವಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಕಳಶಕ್ಕೆ ಹಾಕಿರ್ತೀವಲ್ಲ, ಲಕ್ಷ್ಮಿಗೆ ಹಾಕಿರೋದ್ರಿಂದ ಅದು ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಅಂತ ಹೇಳಿ ನೀವು ಅದನ್ನು ಲಕ್ಷ್ಮೀ ಅಮ್ಮನವರನ್ನು ತದನಂತರದಲ್ಲಿ ನೀವು ಲಕ್ಷ್ಮೀ ಅಮ್ಮನವರನ್ನು ನೀರನ್ನು ಹಾಕ್ತಾ ನೀವು ಗಂಗೆಚೆ ಯಮುನೆಚೆ ಅನ್ನೋವಂಥ ಒಂದು ಮಂತ್ರವನ್ನು ಹೇಳಿಕೊಂಡು ತದನಂತರದಲ್ಲಿ ನೀವು ಲಕ್ಷ್ಮೀ ಅಮ್ಮನವರನ್ನು ಆಹ್ವಾನೆಯನ್ನು ಮಾಡ್ಕೊಳ್ಬೇಕು. ಲಕ್ಷ್ಮೀ ಅಮ್ಮನವ್ರನ್ನ ಆಹ್ವಾನೆಯನ್ನು ಮಾಡಿ ಅದಕ್ಕೆ ವಿಳೆದೆಲೆಯನ್ನು ಹಾಕಬೇಕು. ವಿಳೆದೆಲೆ ಇಟ್ಟು ಕಳಶವನ್ನು ಇಟ್ಟು ಅದಕ್ಕೆ ನೀವು ಗೆಜ್ಜೆ ವಸ್ತ್ರ ಮತ್ತು ಅರಿಶಿಣ ಕುಂಕುಮ ಗಂಧವನ್ನು ಇಟ್ಟು ನಿಮ್ಮ ಯಥಾಶಕ್ತಿ ಬ್ಲೌಸ್ ಪೀಸನ್ನು ಸಹ ನೀವು ಇಡ್ಬೋದು. ಇಲ್ಲ ನಾವು ತಟ್ಟೆ ಮುಂದೆನೇ ಇಡ್ತೀವಿ ಅಂತಂದರೆ ತಾಂಬೂಲ, ಮಡಿಲಕ್ಕಿನೂ ಸಹ ನೀವು ಇಡಬೇಕಾಗುತ್ತೆ. ಎಲೆ ಅಡಿಕೆ ಮತ್ತು ನೀವು ಅದಕ್ಕೆ ದಕ್ಷಿಣೆಯನ್ನು ಇಟ್ಟು ಫಲತಾಂಬೂಲವನ್ನು ಸಹ ನೀವು ಇಡಬೇಕು. ಅವತ್ತಿನ ದಿವಸ ನೀವು ಕೋಸಂಬರಿ, ಪಾನಕ, ಪಾಯಸವನ್ನು ಮಾಡಿ ತಾಯಿಗೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರನ್ನ ಬರ್ತಾರೆ ಅಂತಂದರೆ ಸಂಜೆ ಕಾಲದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಯಥಾಶಕ್ತಿ ಯಾವ ರೀತಿಯನ್ನಾದರೂ ನೀವು ವಿಜೃಂಭಣೆಯಿಂದ ಮಾಡ್ಕೊಳ್ಬೋದು. ಶಾಸ್ತ್ರೋಕ್ತವಾಗಿ ನಾನು ಇವಾಗ ಏನು ಹೇಳ್ತಾ ಇದ್ದೀನಲ್ವ ಈ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಂಡು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ಇದೆ ಅಂತಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕ ನಿಮ್ಮ ಕೈ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಹಾಲನ್ನು, ಕ್ಷೀರಾಭಿಷೇಕವನ್ನು ಸಹ ನೀವು ಮಾಡ್ಕೊಳ್ಬಹುದು. ಮತ್ತು ನೀವು ನಿಮ್ಮ ಹತ್ರಕ್ಕೆ ಬೆಳ್ಳಿ ಕಾಯಿನ್ ಇದ್ದರೆ ಮತ್ತು ಹೂವುಗಳಿದ್ದರೆ ನೀವು 108 ಸತಿ ನೀವು ಅದಕ್ಕೆ ಒಂದು ಮಂತ್ರವನ್ನು ಹೇಳಿ ಅರ್ಚನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಹತ್ರಕ್ಕೆ ಏನೂ ಇಲ್ಲ ಅಂತಂದರೆ ನೀವು ಕುಂಕುಮಾರ್ಚನೆ ಕೂಡ ನೀವು ಮಾಡ್ಕೊಳ್ಬಹುದು. ತಾಯಿಯ ಲಕ್ಷ್ಮೀ ಅಮ್ಮನವರಿಗೆ ಒಂದೊಂದು ನಾಮಗಳನ್ನು ಹೇಳ್ತಾ ನಿಮ್ಮ ಒಂದು ಹೆಬ್ಬೆರಳು ಮತ್ತು ಪಕ್ಕದ ಬೆರಳು, ಉಂಗುರದ ಬೆರಳಿಂದ ಸಹಾಯದಿಂದ ನೀವು ಆ ಒಂದು ಕುಂಕುಮವನ್ನು ಹಾಕ್ತಾ ನೀವು ಅರ್ಚನೆಯನ್ನು ಮಾಡ್ಕೊಳ್ಬೇಕು. ಅರ್ಚನೆಯನ್ನು ಮಾಡಿ
ಲಕ್ಷ್ಮೀ ಅಮ್ಮನವರ ನೀವು ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿಕೊಂಡು ತಾಯಿಯನ್ನು ನೀವು ಮನಸಾರೆ ಇಷ್ಟು ಭಕ್ತಿಯಿಂದ ಕೇಳಿಕೊಂಡು ಫಸ್ಟು ನಿಮ್ಮದು ಸಂಕಲ್ಪ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ. ಫಸ್ಟು ನಿಮ್ಮ ಮನೆ ದೇವರನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ತದನಂತರದಲ್ಲಿ ನಿಮ್ಮ ಕುಲದೇವರನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಲಕ್ಷ್ಮೀ ಅಮ್ಮನವ್ರನ್ನ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಪೂಜೆಯಲ್ಲಿ ನಾವು ಗಣೇಶನಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಮನೆ ದೇವರಾಗಿರಬಹುದು ಮತ್ತು ನಿಮ್ಮ ಒಂದು ಕುಲದೇವರು, ಆ ನಂತರದಲ್ಲಿ ನಾವು ಇಷ್ಟ ದೇವರನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ನಿಮ್ಮ ಎಲ್ಲವನ್ನು ಕೇಳಿಕೊಂಡು ನೀವು ತಾಯಿಗೆ ನಿಮ್ಮ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ತಾಯಿಗೆ ಫಲ ತಾಂಬೂಲವನ್ನು ಸಹ ನೀವು ಇಡಬೇಕಾಗುತ್ತೆ. ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಕೆಂಪಾರತಿ ತುಂಬ ಮುಖ್ಯವಾಗಿರುತ್ತೆ. ಸಂಜೆ ಕಾಲ ಯಾರನ್ನ ನಿಮ್ಮ ಅಕ್ಕಪಕ್ಕದವರ ಮನೆಯವ್ರಿಗೆ ಒಬ್ರಿಗೂ ಇಬ್ಬರಿಗೂ ಬಂದಿರೋಂಥವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ನೀವು ನೆಕ್ಸ್ಟ್ ಮಾರನೇ ದಿವಸ ಶನಿವಾರ ದಿವಸ ನೀವು ತಾಯಿಗೆ ನೀವು ಮೊಸರನ್ನವನ್ನು ಇಟ್ಟು ನೀವು ತಾಯಿಗೆ ನೈವೇದ್ಯ ಮಾಡಿ ನಿಮ್ಮ ಲಕ್ಷ್ಮೀ ಅಮ್ಮನವರ ವಿಸರ್ಜನೆಯನ್ನು ಮಾಡಬೇಕು. ತೆಗೆದಿರುವಂಥ ವಸ್ತುಗಳನ್ನೆಲ್ಲ ನೀವು ಹರಿಯೋ ನೀರಿನಲ್ಲಿ ಬಿಡಬೇಕಾಗತ್ತೆ. ಮತ್ತು ನೀವು ಲಕ್ಷ್ಮೀ ಅಮ್ಮನವ್ರಿಗೆ ಸಂಬಂಧಪಟ್ಟಿರೋ ಹಾಗೆ ಲಕ್ಷ್ಮೀ ಕವಡೆ ಆಗಿರ್ಬೋದು, ಶಂಕು ಚಕ್ರ ನಿಮ್ಮ ಹತ್ರಕ್ಕೆ ಏನಾನ ಇದ್ದರೆ ನೀವು ಅದರಲ್ಲಿ ಸ್ವಲ್ಪ ಇಟ್ಟು ಅದನ್ನು ಸಹ ನೀವು ಮುಂದೆ ಇಟ್ಟು ಅದರಲ್ಲಿ ಸ್ವಲ್ಪ ನಿಮ್ಮ ಮನೆಯಲ್ಲಿ ಇರುವಂಥ ದುಡ್ಡನ್ನು ಏನಾನ ಇಟ್ಟು ಅದ್ರ ಜೊತೆಗೆ ನೀವು ಅದನ್ನು ಸಹ ಪೂಜೆ ಮಾಡಿಕೊಂಡು ಆ ದುಡ್ಡು ಮತ್ತು ಏನು ಮಂಗಳ ದ್ರವ್ಯಗಳನ್ನ ಇಟ್ಟಿರ್ತೀರಲ್ಲ, ಲಕ್ಷ್ಮೀ ಕವಡೆ ಆಗಿರ್ಬೋದು, ಇವನ್ನೆಲ್ಲ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಹೂವು ಮತ್ತು ಅದಕ್ಕೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ಆಗಿರ್ಬೋದು, ಅರಿಶಿನ ಕೊಂಬು ಆಗಿರಬಹುದು, ಪ್ರತಿಯೊಂದನ್ನು ನೀವು ನೀರಿಗೆ ಬಿಡಬೇಕಾಗುತ್ತೆ. ವಿಸರ್ಜನೆಯನ್ನು ಮಾಡ್ತಿರಲ್ವ, ಆ ಕೆಂಪಾರತಿ ಮಾಡಿಬಿಟ್ಟು ಲಾಸ್ಟಲ್ಲಿ ನೀವು ಇಲ್ಲ ನಾವು ಸಂಜೆನೇ ಮಾಡ್ತೀವಿ ಅಂದರೆ ರಾತ್ರಿ ಒಂದು ನಿಮ್ಮದೆಲ್ಲ ಮುಗಿದ್ಮೇಲೆ ಒಂದು 9 ಗಂಟೆಗೆ ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬಹುದು. ಶನಿವಾರ ನಾವು ವಾರ ಮಾಡ್ತೀವಿ ಅನ್ನೋವಂಥವ್ರು ನೀವು ಮಂಗಳವಾರನ ವಿಸರ್ಜನೆಯನ್ನು ಮಾಡ್ಕೊಳ್ಬಹುದಾಗುತ್ತೆ. ನೋಡಿ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾನ ಇದ್ರ ಬಗ್ಗೆ ಡೌಟ್ಗಳಿದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ಕೇಳಿ, ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ